ರಾಹುಲ್ ಗಾಂಧಿ ಆಶಯದಂತೆ ಕರ್ನಾಟಕದಲ್ಲೂ ಸಿದ್ದರಾಮಯ್ಯನವರು ಜಾತಿ ಜನಗಣತಿ ಬಗ್ಗೆ ಫಸ್ಟ್ ನಿರ್ಧಾರ ತಗೊಂಡ್ಬಿಡ್ತಾರಂತೆ ಶುಕ್ರವಾರ ಕ್ಯಾಬಿನೆಟಲ್ಲಿ. ತಗೊಳ್ಳಿ. ಭಾರತೀಯ ಜನತಾ ಪಕ್ಷದವರು ದೇಶವನ್ನು ವಿಭಜಿಸುವ ಜನ. ನಾವು ಜನರನ್ನು ಒಂದು ಮಾಡುವ ಪಕ್ಷ ನಾವೇ. ಯಾರೋ ಬರೆದು ಕೊಟ್ಟಿರುವ ಸಿದ್ದರಾಮಯ್ಯನವರ ಹೆಸರಿನ ಲೇಖನ. ಯಾವನೋ ಬರ್ಕೊಟ್ಟಿರೋದು, ಸಿದ್ದರಾಮಯ್ಯ ಬರ್ತಿರೋದಲ್ಲ, ಬರ್ಕೊಟ್ಟಿದ್ದಕ್ಕೆ ಇವ್ರ ಹೆಸರಷ್ಟೇ. ಈಗ ಜಾತಿ ಹೆಸರಲ್ಲಿ ಒಡೆಯೋದಲ್ಲ, ಇದು ವಿಭಜನೆ ಆಗಲ್ಲ, ವಿಭಜನೆ ಅಲ್ಲ, ಅದು ಏಕತೆ. ಇದು ಹೇಗೆ ಏಕತೆ ಆಗುತ್ತೆ? ಇದು ಕಾಂಗ್ರೆಸ್. ಒಂದೊಂದು ವಿಷಯಕ್ಕೆ ಒಂದೊಂದು ಥರ. ಸರಿ, ಮಾಡಲಿ ಬಿಡ್ರಿ, ಅದೇನಾಗುತ್ತೋ ನೋಡೋಣ. ಈಗ ಈ ಕೆಂಪೇಗೌಡರ ಮಗ ಯಾರಿಗೂ ಬಗ್ಗಲ್ ಗೊತ್ತಾ? ಸವಾಲು ಹಾಕಿದ್ರಲ್ಲ, ಕೆಂಪೇಗೌಡರ ಮಗ ನಾನು ಗೊತ್ತಾ? ನಾ ಭಕ್ತಿನ ಇಲ್ಲ, ಯಾರಿಗೂ ಎದುರ್ಕೊಳ್ಳೋ ಮಗ ಅಲ್ಲ ನಾನು ಅಂತ ಡಿ ಕೆ ಶಿವಕುಮಾರ್ ಅಬ್ಬರಿಸಿ ಬೊಬ್ಬಿರಿಸಿ ತಕಥೈ ಎಂದು ನೃತ್ಯ ಮಾಡಿದ್ದ ಡಿ ಕೆ ಪ್ಲಸ್ ಟೀಮ್ ಬಿಜೆಪಿ ಕಾಂಗ್ರೆಸ್ ಎಲ್ಲ ಕಡೆಯಿಂದ. ಈಗ ಏನು ಮಾಡ್ತೀರಿ ನೋಡೋಣ ಅಲ್ವಾ? ಅಷ್ಟು ಕತೆ. ಆಮೇಲೆ ಮುಂದಕ್ಕೆ ಹೋಗೋಣ. ಮಡಿಕೇರಿ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಮತ್ತೆ ನಾಲ್ಗೆಯನ್ನು ಹರಿಬಿಟ್ಟಿದ್ದಾರೆ. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮುಖ್ಯಮಂತ್ರಿಗಳನ್ನ ನರಹಂತಕ ಅಂತ ನಿಂದಿಸಿದ್ದಾರೆ. ಅಶೋಕ್ ಕೂಡ ಯಮಧೂತ, ರಾಕ್ಷಸರಂತೆ ಅಧಿಕಾರ ನಡೆಸ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಆಡ್ಲಿ ನರಹಂತಕ ಅಂತೆಲ್ಲ ಕರಿಬಾರ್ದು. ಆ ರೀತಿ ಪದ ಬಳಕೆ ಸರಿ ಅಲ್ಲ, ಅದು ಬಳಸಬಾರ್ದು ಆ ಪದಾನ. ಹೌ ಡಸ್ ಸಿದ್ದರಾಮಯ್ಯ ಬಿಕಮ್ಸ್ ಎ ನರಹಂತಕ? ಹೇಗಾಗತ್ತದು ಒಬ್ಬ ಮುಖ್ಯಮಂತ್ರಿಗೆ ಹೇಳೋವಾಗ? ನೀವು ಗೋಧ್ರಾ ಎಲ್ಲ ಸಾವುಗಳಿಗೆ ಮೋದಿ ನರಹಂತಕ ಅಂತ ಸೇಮ್ ಇಸ್ ದ ಆನ್ಸರ್. ಹೌ ಡಸ್ ಮೋದಿ ಬಿಕಮ್ ಆನ್ಸರಬಲ್ ಟು ದಟ್? ಪ್ರಶ್ನೆ ಬಂದಿತ್ತು. ನಾಲಾಯಕ್ಕು ಲಾಯಕ್ಕಿಲ್ಲ, ಆಡಳಿತ ಸರಿಯಾಗಿ ನಡೆಸಿಲ್ಲ ಅಂತ ಬೈರಿ ಬೇಕಾರೆ. ಮೋದಿಗೂ ಬೈಕೊಳ್ಳಿ, ಇವ್ರಿಗೂ ಬೈಕೊಳ್ಳಿ. ನರಹಂತಕ ಹೆಂಗಾಗ್ತಾರೆ? ಪದ ಬಳಸುವಾಗ ಬಹಳ ಹೆಚ್ಚು. ನಾಟ್ ಫೇರ್, ಅದು ಸರಿಯಾದ ಪದ ಅಲ್ಲ. ಎಸ್. ಇನ್ನು ಚಾಮರಾಜನಗರದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಮಲಯಾಳಂ ಸಿನಿಮಾದ ಚಿತ್ರೀಕರಣಕ್ಕೆ ಅನುಮತಿ ಕೊಟ್ಟಿದ್ರಲ್ಲ ಅರಣ್ಯ ಇಲಾಖೆ, ಈಗ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸಿನಿಮಾ ಶೂಟಿಂಗ್ ಅವಕಾಶ ಕೊಟ್ಟಿದ್ಯಾಕೆ, ಕೋರ್ಟ್ಗೆ PIL ಸಲ್ಲಿಕೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸ್ಥಳಕ್ಕೆ ಬಂದ ACF ನವೀನ್ ಕುಮಾರ್ ಮತ್ತು RFO ಮಲೇಶ್ಗೂ ರೈತರು ತರಾಟೆ ತೆಗೆದುಕೊಂಡ್ರು. ಇನ್ನು ಚಿತ್ರೀಕರಣಕ್ಕೆ ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಯಿಂದ ಅನುಮತಿ ಅನುಮಾನವನ್ನೇ ಎಡೆ ಮಾಡಿಕೊಡ್ತಾ ಇದೆ. ಯಾಕೆ ಅಂದ್ರೆ ಏಪ್ರಿಲ್ 8ರಂದು ಇವರು ಪರ್ಮಿಷನ್ ಕೇಳಿದ್ದಾರೆ, ಅವತ್ತೇ ಇವರು ಅನುಮತಿಯನ್ನು ಕೂಡ ಕೊಟ್ಟಾಗಿದೆ. ನೇರವಾಗಿ ಸರ್ಕಾರದಿಂದಲೇ ಅನುಮತಿ ಪಡೆದಿದ್ದಾರೆ ಅಂತ ACF ಹೇಳ್ತಿದ್ದಾರೆ. ಈಗ ನಾವು CF ಫೋನ್ ಮಾಡಿದ್ರೆ CF ಫೋನ್ ತೆಗಿತಿಲ್ಲ. ನಿನ್ನೆ 8 ವೆಹಿಕಲ್ ಒಳಗಿವೆ, ಮತ್ತೆ ಜನರೇಟರ್ ಹೋಗಿದೆ. ಇಲ್ಲಿ ಬೆಂಕಿ ಬಿದ್ದರೆ ಯಾರು ನೋಡಿ? ಶೂಟಿಂಗ್ನವರಿಂದ ಇವರು ಕೋಟ್ಯಾಂತರ ರೂಪಾಯಿ ಹಾಕೊಂಡು ಹಣ ವಸೂಲಿ ಮಾಡೋರು. ಫಾರೆಸ್ಟ್ ಇರೋರು ಯಾರೋ ಅಧಿಕಾರಿ ಇರ್ಬೋದು, ಅಥವಾ ಈಶ್ವರ ಖಂಡ್ರೆ ತಗೊಂಡಿಲ್ಲ ಇವರು ಪರ್ಮಿಷನ್. ಇವರು ಡೈರೆಕ್ಟ್ ಆಗಿ ರಾಜ್ಯ ಸರ್ಕಾರದಿಂದ ಅನುಮತಿ ಪಡೆದು ಬೇರೆ ಯಾವ ಗಾಡಿನೂ ಮೇಲ್ಗಡೆ ಬಿಡಲಿಲ್ಲ. 2 ಚಿತ್ರೀಕರಣ ಮಾಡುವಂತ ಏನು ವಸ್ತುಗಳಿದ್ದು ಆ ವ್ಯಾನ್ಗಳನ್ನ ಮಾತ್ರ ಬಿಟ್ಟಿರ್ತಾರೆ. ಆ ತರ ಏನಾದರೂ ಉಲ್ಲಂಘನೆ ಆಗಿದೆ ಅಂದ್ರೆ ಮೇಲಧಿಕಾರಿಗಳಿಗೆ ಕ್ರಮ ಕೈಗೊಳ್ಳೋದಕ್ಕೆ ನಾನು ಕತೆ ಕಾಯ್ತಾ ಇದ್ದೀರಾ? ಉಲ್ಲಂಘನೆ ಆಗಿದ್ದರೆ ಗಾಡಿನೇ ಹೋಗಬಾರ್ದು ಅಂತ ಹೇಳ್ತಿದ್ದಾರೆ ರೈತರ. ಉಲ್ಲಂಘನೆ ಆಗಿದ್ದರೆ, ಅಲ್ಲಿ ಹೆಣ ಬಿದ್ದಿದ್ದರೆ ತೆಗೆದುಕೊಂಡು ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಮೇಲಧಿಕಾರಿಗಳಿಗೆ ತಿಳಿಸಲಾಗುವುದು. ಆ ದೇವಸ್ಥಾನದ ಸಾಕ್ಷ್ಯಚಿತ್ರ ಮಾಡೋದಕ್ಕೆ ಯಾವ ಆಫೀಸರ್ ರೇ? ಒಳ್ಳೆ ಕತೆ ಐತಲ್ಲ. ಓ, ಕೇರಳ ಅಲ್ವಾ? ತಪ್ಪು, ಸಾರಿ, ತಪ್ಪಾಯ್ತು. ನೀವು ಯಾಕೆ ತಪ್ಪಾಯ್ತು ಹೇಳ್ಬೇಕು ಸರ್? ಅವ್ರು ದೇವರ ನಾಡು, ಅಲ್ಲಿಂದ ಬಂದ ಆದೇಶ, ದೇವರ ನಾಡಿನಿಂದ ಬಂದ ಆದೇಶವನ್ನು ಉಲ್ಲಂಘನೆ ಮಾಡಲಿಕ್ಕೆ ಸಾಧ್ಯವೇ? ಕಾಂಗ್ರೆಸ್ ಅಲ್ಲಿ ಇರುವವರು ಯಾರು ದೇವರ ನಾಡಿನಲ್ಲಿ? ಕಾಂಗ್ರೆಸ್ಸಿಗೆ ದೇವರುಗಳೇ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ. ಆ ಟೈಪ್ ದೇವರುಗಳ ನಾಡಿನಿಂದ ಬಂದಾಗ ಆದೇಶ ನಾವು ಪಾಲನೆ ಮಾಡಿದ್ರೆ ಏನಾಗುತ್ತೆ? ಆ ದೇವರು ಹಿಮವದ್ ಗೋಪಾಲಸ್ವಾಮಿ, ಅವನೂ ಮೆಚ್ಚುವುದಿಲ್ಲ. ಮುನ್ಸ್ಕೊಂಡ್ಬಿಟ್ರೆ ಅದಕ್ಕೆ ಮಾಡಿದ್ದೀವಿ. ತಪ್ಪಾಯ್ತಪ್ಪ, ದಯವಿಟ್ಟು ಕ್ಷಮಿಸ್ಬಿಡಿಪ್ಪ. ಬೇರೆಯವ್ರಿಗೂ ಇದೇ ಪರ್ಮಿಷನ್ ಕೊಡ್ತಾರ ಅನ್ನೋ ಪ್ರಶ್ನೆ. ಯಾರು? ಬೇರೆಯವ್ರಿಗೂ ಅನುಮತಿ ಕೊಡ್ಬೇಕಲ್ಲ. ದೇವರ ನಾಡಿನಿಂದ ಬಂದಿಲ್ಲ. ಮತ್ತು ಕರ್ನಾಟಕ ಜೀತದ ರಾಜ್ಯ, ಒಪ್ಪಿಸಿಕೊಳ್ಳುವ ರಾಜ್ಯ, ಜೀತಕ್ಕೆ ಒಪ್ಪಿಸಿಕೊಳ್ಳುವ ರಾಜ್ಯ. ನಾವು ಆಡಳಿತ ನಡೆಸುವ ದೇವರ ನಾಡಿನ ರಾಜ್ಯವಲ್ಲ. ನಾವು ಜೀತಕ್ಕೆ ಒಪ್ಪಿಸಿಕೊಳ್ಳುವ ರಾಜ್ಯ. ಬಿಜೆಪಿನೂ ಅಷ್ಟೇ, ಕಾಂಗ್ರೆಸ್ ಅಷ್ಟೇ. ನರೇಂದ್ರ ಮೋದಿ, ಅಮಿತ್ ಶಾ ಡ್ಯಾಶ್ ಜೀತಕ್ಕೆ ಒಪ್ಪಿಸಿಕೊಳ್ಳುವ ಪಕ್ಷ ರಾಜ್ಯ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಡ್ಯಾಶ್ ಜೀತಕ್ಕೆ ಒಪ್ಪಿಸಿಕೊಳ್ಳುವ ಕಾಂಗ್ರೆಸ್ ಪಕ್ಷ ಕರ್ನಾಟಕ. ನಾವು ಜೀತದವರು, ಹಾಗಾಗಿ ನೀವು ಕೇಳಬಾರ್ದಾಗೆಲ್ಲ. ಕೇರಳದಿಂದ ಬಂದ ಮೇಲೆ ಆದೇಶ
ಪಾಲನೆ ಮಾಡ್ದಿದ್ರಾಗತ್ತೆ. ಪಾಲನೆ ಮಾಡಿದ್ರೆ ಅದು ಮೊದಲೇ ದೇವರ ನಾಡು. ನಿಜ. ಅಲ್ಲಿರೋ ದೇವರುಗಳು ಯಾರು ರಾಹುಲ್ ಗಾಂಧಿ, ಪ್ರಿಯಾಂಕಾ. ಗೊತ್ತಿಲ್ವಾ? ಏನಪ್ಪ. ಹಾಂ, ನೆಕ್ಸ್ಟ್. ಇನ್ನು ಬೆಂಗಳೂರಿನ ಜನರಿಗೆ ಮತ್ತೊಂದು ದರ ಏರಿಕೆಯ ಶೋ. ಕಾವೇರಿನ ದರ ಏರಿಕೆ ಮಾಡೋದು ಖಚಿತವಾಗಿದೆ. ಲೀಟರ್ಗೆ 0.15 ಪೈಸೆ ಏರಿಕೆ ಮಾಡ್ತಾರಂತೆ. ಇದರಿಂದ ತಿಂಗಳಿಗೆ ಕನಿಷ್ಠ 30ರಿಂದ 500 ರೂಪಾಯಿವರೆಗೂ ದುಬಾರಿ ಆಗುತ್ತೆ. ಏಪ್ರಿಲ್ 1ರಿಂದ ಈ ದರ ಏನು ದುಬಾರಿ ಆಗತ್ತಪ್ಪ? 500 ರೂಪಾಯಿ ಕೊಡ. ಒಂದು 500 ರೂಪಾಯಿ ಕೊಡೋಕ್ಕಾಗಲ್ವಾ? ಬಾಯಿ ಮುಚ್ಕೊಂಡು ಕೊಡ್ರಿ. ಗ್ಯಾರಂಟಿ ಕೊಟ್ಟಿಲ್ವಾ? ತಿಂತಾ ಇದ್ದೀರಿ ಕುತ್ಕೊಂಡು, ಬಾಯಿ ಮುಚ್ಕೊಂಡು ಕೊಡಿ. 2000 ಇದು ಖರ್ಚು ಓ ಕೊಡಿ. ನಿಮ್ಮ ತಾತನ ಮನೆಯಿಂದ ಕೊಡ್ತಿದ್ದೀರಾ? ನಾವು ಕೊಡ್ತಿರೋ ಕಾಸು ಸರ್, ಆ ಕಾಸು ಯಾರದು ಸರ್? ಅದು ಬೇರೆ ವಿಚಾರ. ಅದು ನಮ್ಮ ಮನೆಯದು, ಅದು ನಿಮ್ಮ ತಾತನ ಮನೆಯದ ಸರ್ ಅದು ದುಡ್ಡು, ಅದು ಬೇರೆ ವಿಚಾರ. ಅದು ಜನರದ್ದೇ ಅಲ್ವಾ? ಅದು ಬೇರೆ. ಕೊಡ್ರಿ, ಸುಮ್ಮನೆ ಕೊಡ್ರಿ ದುಡ್ಡು. ಅದು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಲೀಟ್ರಿಗೆ 1 ಪೈಸೆ ಅಂತೆ. ಹೌದು, ಚೆನ್ನಾಗಿ ಹೇಳಿದ್ದಾರೆ, ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಜನರಿಗೂ ಹೊರೆ ಆಗಬಾರ್ದಂತೆ, ಜಲಮಂಡಳಿಗೂ ಸಮಸ್ಯೆ ಆಗಬಾರ್ದು, ಯಾರಿಗೂ ಆಗಬಾರ್ದು. ಬ್ಯಾಲೆನ್ಸ್. ಪೈಪ್ ಹಾಕ್ಕೊಂಡು ಬರೋ ವೇಸ್ಟೇಜ್ ನೀರು ವ್ಯತ್ಯಾಸ ಆಗ್ಬಾರ್ದು. ಅಕ್ರಮ ಕನೆಕ್ಷನ್ಗಳು ಕೇಳಬೇಡ್ರಪ್ಪ, ಬಿಲ್ಗಳನ್ನ ಕೇಳಬೇಡ್ರಪ್ಪ. ಹಳೆ ಪೈಪ್ಗಳಿಂದ ಆಗ್ತಿರೋ ಅನಾಹುತಗಳು ಕೇಳಬೇಡ್ರಪ್ಪ. ಟೆಂಡರ್ಗಳನ್ನ ಬಾಯಿಗೆ ಬಂದು ಹಾಕೊಟ್ಟು ಲೂಟಿ ಹೊಡೆದು ತಿಂದು ಹಾಕಿರೋ ಪರಿಣಾಮಗಳು ಕೇಳಬೇಡ್ರಪ್ಪ. ಸೋರಿಕೆ ಆಗ್ತಾ ಇರೋದು. ಬಾಯಿ ಮುಚ್ಕೊಂಡು ನಾವು ನೀರು ಕುಡಿಸ್ತಾ ಇದ್ದೀವಿ, ಕುಡ್ಕೊಳ್ಳಿ ಅಷ್ಟೇ. ಇದು ಹಾಗೆ. ಹಾಂ, ಬೆಂಗಳೂರಿನ 2ನೇ ಏರ್ಪೋರ್ಟ್ನ ಎಲ್ಲಪ್ಪ ಮಾಡಬೇಕು? ಎಲ್ಲ ಕಡೆ ಹೋಗಿ ನೋಡ್ಕೊಂಬಂದಿದ್ದಾರೆ. ರಿಯಲ್ ಎಸ್ಟೇಟ್ ಜಾಗ ಇಲ್ಲ ಕ್ಲೀನಾಗಿ. ಈಗ ಅದರ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಎಲ್ಲಿಂದನೂ ಎದ್ದು ಬಂದ್ಬಿಟ್ರು. ಜಯಚಂದ್ರ ಮಲ್ಕೊಂಡಿದ್ರ ಸರ್ ಇಷ್ಟು ದಿನ? ನಿದ್ದೆ ಹೊಡಿತಿದ್ರಾ? ಈಗ ಗೊತ್ತಾಗಿದೆ. ಹಳೆ ಫ್ರೆಂಡ್, ಅದಕ್ಕೆ ಕೇಳ್ತಾ ಇರೋದವ್ರನ್ನ. ಈಗ ಎದ್ದು ಬಂದ್ಬಿಟ್ರು. ಇದು ಶಿರಾ ಹತ್ರ ಮಾಡಿದ್ರಂಗೆ ಯಾಕೆ? ಸಂಜೆ ಇದ್ರ ಸದಾಶಿವನಗರದಲ್ಲಿ ಮಾಡ್ಬಿಡೋಣ ಯಾಕೆ? ಅಲ್ಲಿ ಮಾಡ್ರಿ ಹೇಳ್ತೀನಿ. ಏನು ನಿಮ್ಮ ಊರು ಅಂದ ತಕ್ಷಣ ಅದೇನೊಂದು ಅದು ಅಂಗನವಾಡಿ ಬ್ರಾಂಚ ಓಪನ್ ಮಾಡೋಕ್ಕೆ ಒಂದು ವಿಮಾನ ನಿಲ್ದಾಣ. ಸುಮ್ಮನೆ ಆಯಿತು, ಸುಮ್ಮನೆ ನಾನು ಇದ್ದೀನಿ, ನಮ್ಮ ಜನ ಎಲ್ಲ ಬೇಜಾರು ಮಾಡ್ಕೊಳ್ತಾ ಇರಲಿ ಅಥವಾ ನಂದು ಒಂದು 2 ದಿನ ಓಡಲಿ ಬಿಡು ಅನ್ನೋ ಟೈಪಲ್ಲಿ ಮಾಡಿದ್ದಾರೆ ಅಷ್ಟೇ. ನಾನು ಕೇಳಿದ್ದೀನಿ. ಅಷ್ಟೇ, ಅದು ಮಾಡಿದ್ದಾರೆ. ಎಲ್ಲ ಒಂದು ಕಡೆ ಮಾಡ್ಕೊತಾರೆ, ಫೈನಲಿ ನಡ್ರಿ ಎಲ್ಲ ಕಡೆಗೆ. ಭಾರತ ಫ್ರಾನ್ಸ್ 2 ಫೈಟರ್ ಜೆಟ್ಗಳದ್ದು ಮಾಡಿದ್ದಾರೆ. 23 26 ತಗೋತಾರಂತೆ. ಮೆರೈನ್ ಅಂದರೆ ನೇವಿಗೆ. ಅದರಲ್ಲೊಂದು 4 2 ಸೀಟರು, ಒಂದು 22 ಸಿಂಗಲ್ ಸೀಟರ್ಗಳು ತಗೋತಾರೆ. ಮುಂದುವರಿದ ಭಾಗ ಇದು. ಹಿಂದಿನ ರಫೇಲ್ ಏನು ತೊಗೊಂಡಿದ್ದಾರೆ ಅದರ ಇನ್ನೊಂದು ಭಾಗ ಇದು ಅಷ್ಟೇ. ಎಸ್, ಪ್ರಧಾನಿ ಮೋದಿ ಮುಂದೊಂದು ದಿನ ದೇಶವನ್ನೇ ಮಾರ್ಬಿಡ್ತಾರೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ದೇಶದ ಆರ್ಥಿಕತೆಯನ್ನು ಏಕಸ್ವಾಮ್ಯ ಸ್ಥಾಪಿಸಲಾಗ್ತಾ ಇದ್ದು ಸಾರ್ವಜನಿಕ ಆಸ್ತಿಗಳನ್ನ ಖಾಸಗಿಯವರಿಗೆ ಹಸ್ತಾಂತರಿಸಲಾಗ್ತಾ ಇದೆ. ಈ ಬುರುಡೆ ಟಾಕನ್ ಬಿಟ್ಟು ಇವರು ರಾಜ್ಯಗಳ ಮೇಲೆ ರಾಜ್ಯ ಸೋತ್ಕೊತಾ ಇದ್ದಾರೆ. ಅದೇ ಗಂಟೆ ಹೊಡಿತಾರೆ, ಡಂಗ್ 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 ಅನ್ಕೊಂಡು. ಇನ್ನೇನು ಕೆಲಸವೇ ಇಲ್ಲ. ಕಮ್ಯುನಿಟಿಗಳು ಹಿಂಗೆ ಮಾಡ್ಕೊಂಡು ಈ ಪರಿಸ್ಥಿತಿಗೆ ಬಂದರು. ನಿಮ್ಗೆ ಯಾವತ್ತು ಆಯ್ತಾ? ಮೋದಿ ಮಾರೋ ದಿನ ನಿಮ್ಮನ್ನೇ ವಿಟ್ನೆಸ್ ಹಾಕಿ ಕರೆಯೋಣ ಬಿಡ್ರಿ. ಸುಮ್ಮನೆ ರೀ. ಯಾರ್ರೀ ಡಿಸ್ಇನ್ವೆಸ್ಟ್ಮೆಂಟ್ ಆಫ್ ದಿ ಕಂಪನೀಸ್ ಸ್ಟಾರ್ಟ್ ಮಾಡಿದ್ದಿದ್ದು? ಲಿಬರಲೈಸೇಷನ್ ಯಾರ್ರೀ ಸ್ಟಾರ್ಟ್ ಮಾಡಿದ್ದಂಗಾರೆ? ಅದಕ್ಕೆ ಬಂದಾಗ ನಾವೇ ಮಾಡಿದ್ದು ಅಂತ ಅದಕ್ಕೆ ಕೀರ್ತಿ. ಈಗ ಮತ್ತೆ ಅದೇ ಬ್ಯಾಲೆಟ್ ಪೇಪರು, ಮೆಷಿನ್ ಸರಿ ಇಲ್ಲ. ನಿಮ್ಮ ಅಳಿಯ ಸತ್ತ ಗೆದ್ದಾಗ ಚೆನ್ನಾಗಿತ್ತಾ? ನಿಮ್ಮ ಮಗ ಗೆದ್ದಾಗ ಚೆನ್ನಾಗಿತ್ತಾ? ಮೊನ್ನೆ ನಿಮ್ಮ ಅಳಿಯ ಗೆದ್ದಾಗ ಚೆನ್ನಾಗಿತ್ತು, ಅವಾಗ ಚೆನ್ನಾಗಿತ್ತು ಅಲ್ಲ? ಸೊ ಅದೇ ಬಿಡ್ತಾರೆ. ಇನ್ನು ರಾಹುಲ್ ಗಾಂಧಿ RSS ಸಿದ್ಧಾಂತ ಸಂವಿಧಾನ ವಿರೋಧಿ. ಬೇರೆ ದಾರಿ ಇಲ್ಲ. ನೀವೇನಾದ್ರು ಹೇಳಿದ ತಕ್ಷಣ 2000 BC ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋದು. ಅದೇ ಪುಂಗಿ ಪುಂಗಿ. ಸುಮ್ಮನೆ ನಡೀರಪ್ಪ, ಜನ ತೀರ್ಮಾನ ಮಾಡ್ತಾರೆ ಏನೋ ಒಂದನ್ನು. ಎಸ್, ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಅಹಮದಾಬಾದ್ಗೆ ಹೋಗಿದ್ರಂತೆ ರಾಜಣ್ಣ ಮಿನಿಸ್ಟ್ರು. ಯಾರು ಸಿಕ್ಕಲಿಲ್ವಂತೆ. ಸುರ್ಜೇವಾಲಾ ಸಿಕ್ಕಿದ್ರಂತೆ, ವೇಣುಗೋಪಾಲು ಸಿಕ್ಕಲಿಲ್ವಂತೆ. ಹೌದಾ? ನಿಮ್ಮ ಲೆವೆಲ್ ನೋಡ್ಕೊಳ್ಳಿ ಹಂಗಾರೆ, ಯಾವ ಲೆವೆಲಲ್ಲಿ ಇದ್ದೀರಿ ನೀವು ಅಂತ. ವೇಣುಗೋಪಾಲೇ ಸಿಕ್ಕಿಲ್ಲ. ಹಿಂಗಂದ್ರೆ ನಿಂಗೆ ಫೋನಿಗೆ ಬರಬೇಕಾಗಿದ್ದು ಗಿರಾಕಿ ಅದು. ವೇಣುಗೋಪಾಲ ಲೆಕ್ಕ ಹಾಕೊಳ್ಳಿ ನಿಮ್ದು ಯಾವ ಲೆವೆಲಲ್ಲಿ. ಅದಕ್ಕೆ ಪುಕ್ಕಲ್ತನ ಬಂದ್ರೆ ಹಿಂಗೆ ಆಗದಪ್ಪ. ಒಬ್ಬಸ್ಕೊಂಡು ನುಗ್ಗಿದ್ದಿದ್ರ ಹುಲಿ ಟೈಪು ಹಿಂದೆ ಇದ್ರಲ್ಲ, ಆ ಟೈಪಲ್ಲಿ ಅವರೇ ಫೋನ್ ಮಾಡಿರ್ತಿದ್ರು, ಕರಿತಿದ್ರ. ಬಗ್ಗಿ ಕುರಿ ಆಗ್ಬಿಟ್ರಲ್ರಿ. ಪುಕ್ಕಲ್ ಮಂತ್ರಿ. ಅವ್ರ ಮಗನ ಕೇಸಲ್ಲಿ ಸರ್, ಅವ್ರ ಮಗನ ಕೇಸಲ್ಲಿ ಸುಪಾರಿ ಇದೇನೋ ಬಲವಂತ ಮಾಡ್ತಿದಾರಂತೆ, ಫಿಕ್ಸ್ಡ್ ಅಂತೆ ಕೇಸು. ಏನಕ್ಕೆ ಬೇಕು ಇವೆಲ್ಲ? 9 ದಿನ ಆದ್ರೂ ಇನ್ನು ಪೊಲೀಸರು ಕೋರ್ಟ್ ಪರಮೇಶ್ವರ್ ತನಿಖೆ ಆಗ್ತಾ ಇದೆ ಪರಮೇಶ್ವರ್ಗೆ. ದಿನ ಆಗ್ತಾ ಇರುತ್ತೆ. ಪರಮೇಶ್ವರ್ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಸೂಪರ್ ಅಪ್ಪ ಬಿಡ್ರಿ. ನೆಕ್ಸ್ಟ್,
ಪ್ರವಾದಿ ಮೊಹಮ್ಮದ್ ದಿವಂಗತ ಬಾಳಾ ಸಾಹೇಬ್ ಠಾಕ್ರೆ ಮನೆಯಲ್ಲಿ ಹುಟ್ಟಿದ್ದಾರೆ ಅಂತ ಯತ್ನಾಳ್ ಹೇಳಿಕೆ ಕೊಟ್ಟಿದ್ರಲ್ಲ, ಆ ಕೇಸ್ ವಿಷಯವಾಗಿ ಅವ್ರ ವಿರುದ್ಧ FIR ದಾಖಲಾಗಿದೆ. ಇನ್ನು ಈ ಮಧ್ಯೆ ಯತ್ನಾಳ್ ರಾಜ್ಯದ ದೊಡ್ಡ ಕೊಟ್ಟಿದ್ದಾರೆ, ಒಪ್ಕೊಂಡ್ರೆ ಅದು ಹಿಂದೂ ಸಂಘಟಕ ಪಂಗಟಕ ಇಲ್ಲ, ಬರೀ ಬುರುಡ ಬಿಟ್ಬಿಡಿ. ಪಕ್ಷ ಇದ್ರೆ ಸಂಘಟಕ ಪಂಗಟಕ ಇಲ್ಲ, ಇಲ್ದಿದ್ರೆ ಯಾವುದೂ ಇಲ್ಲ. ಸಂಘನೇ ಇಲ್ದಿದ್ದಾಗ ಟಕ ಎಲ್ಲಿಂದ ಬಂತು ನಿಮಗೆ? ಸ್ವಲ್ಪ ಮಾತು ಕಮ್ಮಿ ಇದು ಮಾಡ್ಕೊಂಡ್ರೆ ಬಾಳಾ ಸಾಹೇಬ್ ಠಾಕ್ರೆ ಮನೇಲಿ ಹುಟ್ಟಿದ್ದಾನೆ ಎಂದಿದ್ದು ಪ್ರವಾದಿ ಮೊಹಮ್ಮದ್ಗೆ ಅವಮಾನ ಮಾಡೋದಕ್ಕಲ್ಲ, ಅದು ಆ ಪಾರ್ಟಿ ಹೇಳಿರೋದು. ಇವರ ಹಾಗೆ ಮೋಸ್ಟ್ಲಿ ಇಲ್ರಿ, ಅಲ್ಲಿ ಉದ್ಧವ್ ಠಾಕ್ರೆ ಆಡ್ತಿರೋ ರೀತಿಗೆ ಅದು ಹೇಳಿರೋದು. ಓಕೆ. ಉದ್ಧವ್ ಠಾಕ್ರೆ ಮಂತ್ರಿಗಳ ವಿಚಾರದಲ್ಲಿ